ನೀವು ಅನಾನಸ್ ತಿನ್ನುವಾಗ ಅದೇ ಅನಾನಸ್ ನಿಮ್ಮನ್ನು ತಿನ್ನಲು ಶುರು ಮಾಡುತ್ತದೆ ಅಂತ ನಿಮಗೆ ಗೊತ್ತಾ? ಹೌದು, ನೀವು ಕೇಳ್ತಿರೋದು 100% ನಿಜ. ನೀವು ಒಂದು ತುಂಡು ಅನಾನಸನ್ನು ಬಾಯಿಗೆ ಹಾಕಿಕೊಂಡಾಗ ನಿಮ್ಮ ನಾಲಿಗೆಯ ಮೇಲಿನ ಜೀವಕೋಶಗಳು ಜೈವಿಕವಾಗಿ ಕರಗಲು ಅಂದರೆ ಬಯೋಲಾಜಿಕಲ್ ಬ್ರೇಕ್ ಡೌನ್ ಆಗಲಿಕ್ಕೆ ಆರಂಭಿಸುತ್ತವೆ. ಅದಕ್ಕೆ ಅನಾನಸ್ ತಿಂದಾಗ ನಾಲಿಗೆ ಚುರುಕ್ ಅಂತ ಅನಿಸೋದು. ಆದರೆ ಆಶ್ಚರ್ಯ ಅಂದರೆ ನಿಮ್ಮ ನಾಲಿಗೆಯನ್ನು ಹೀಗೆ ಅಟ್ಯಾಕ್ ಮಾಡುವ ಇದೇ ಹಣ್ಣು ನಿಮ್ಮ ದೇಹದ ಒಳಗಡೆ ಹೋದರೆ ಅದ್ಭುತಗಳನ್ನೇ ಸೃಷ್ಟಿಸುತ್ತೆ. ಕ್ಯಾನ್ಸರ್ ಕೋಶಗಳ ನಾಶದಿಂದ ಹಿಡಿದು ರಕ್ತನಾಳಗಳ ಕ್ಲೀನಿಂಗ್ನವರೆಗೆ ಈ ಹಣ್ಣಿನ ಹಿಂದೆ ಇರೋ ಆ ತಾಂತ್ರಿಕ ರಹಸ್ಯ ಏನು? ಬನ್ನಿ ಇವತ್ತು ಸೈನ್ಸ್ ಮೂಲಕ ಈ ಮಿಸ್ಟರಿಯನ್ನು ಬಿಡಿಸೋಣ. ಬ್ರೊಮೈಲೈನ್, ಆ ರಹಸ್ಯ ಜೈವಿಕ ಆಯುಧ. ನಾವು ಮೊದಲೇ ಹೇಳಿದ ಹಾಗೆ ಅನಾನಸ್ ನಮ್ಮ ನಾಲಿಗೆಯನ್ನು ಜೀರ್ಣಿಸಿಕೊಳ್ಳಲು ಪ್ರಯತ್ನಿಸಲು ಕಾರಣ ಬ್ರೊಮಲೈನ್. ಇದು ಕೇವಲ ಒಂದು ಎಂಜೈಮ್ ಅಲ್ಲ, ಇದೊಂದು ಪ್ರೌಢ ಜೈವಿಕ ಪ್ರೋಟಿಯೋಲಿಟಿಕ್ ಎಂಜೈಮ್ ಕಾಂಪ್ಲೆಕ್ಸ್. ಅಂದರೆ ಇದು ಪ್ರೋಟೀನ್ಗಳನ್ನು ಅಮೈನೋ ಆಸಿಡ್ಗಳಾಗಿ ಒಡೆಯುವ ಒಂದು ನೈಸರ್ಗಿಕ ಕತ್ತರಿ. ನಮ್ಮ ಹೊಟ್ಟೆಯಲ್ಲಿ ಹೋದ ತಕ್ಷಣ ಇದು ಆಕ್ಟಿವೇಟ್ ಆಗುತ್ತದೆ. ನೀವು ತಿಂದ ಮಾಂಸಾಹಾರ ಇರಲಿ ಅಥವಾ ಹೆವಿ ಪ್ರೋಟೀನ್ ಆಹಾರ ಇರಲಿ, ಅದನ್ನು ಅತ್ಯಂತ ಸುಲಭವಾಗಿ ಜೀರ್ಣಿಸುವಂತೆ ಮಾಡುತ್ತದೆ. ಮೆಡಿಕಲ್ ಸೈನ್ಸ್ ಪ್ರಕಾರ ಇದು ನಿಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಉಂಟಾಗುವ ಇನ್ಫ್ಲಾಮೇಷನ್ ಅಂದರೆ ಗಟ್ ಇನ್ಫ್ಲಾಮೇಷನ್ನ ಅಥವಾ ಒಳಗಿನ ಬಾಹ್ಯ ಉರಿಯೂತವನ್ನು 40% ಕಡಿಮೆ ಮಾಡುತ್ತದೆ. ಗ್ಯಾಸ್ಟ್ರಿಕ್ ಬ್ಲೋಟಿಂಗ್ ಸಮಸ್ಯೆ ಇರೋರಿಗೆ ಇದು ಪ್ರಕೃತಿ ನೀಡಿರುವ ಅತ್ಯಂತ ಶಕ್ತಿಶಾಲಿ ಮೆಡಿಸಿನ್. ಕ್ಯಾನ್ಸರ್ ಕೋಶಗಳ ಮೇಲಿನ ಸರ್ಜಿಕಲ್ ಸ್ಟ್ರೈಕ್. ಈಗ ಹೇಳೋದು ನಿಜಕ್ಕೂ ನಿಮ್ಮ ಮೈಂಡ್ ಬ್ಲೋ ಮಾಡುತ್ತೆ. ಆಂಕಾಲಜಿ ಅಂದರೆ ಕ್ಯಾನ್ಸರ್ ಅಧ್ಯಯನದ ರಿಸರ್ಚ್ಗಳ ಪ್ರಕಾರ ಅನಾನಸ್ನಲ್ಲಿರುವ ಬ್ರೊಮಲೈನ್ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯುವ ಸಾಮರ್ಥ್ಯ ಹೊಂದಿದೆ. ತಾಂತ್ರಿಕವಾಗಿ ಹೇಳಬೇಕೆಂದರೆ ಇದು ಅಪೋಪ್ಟೋಸಿಸ್ ಎಂಬ ಪ್ರಕ್ರಿಯೆಯನ್ನು ಪ್ರೇರೇಪಿಸುತ್ತದೆ. ಅಪೋಪ್ಟೋಸಿಸ್ ಅಂದರೆ ಕೋಶಗಳ ಯೋಜಿತ ಸಾವು ಅಂದರೆ ಪ್ರೋಗ್ರಾಮ್ಡ್ ಸೆಲ್ ಡೆತ್. ಸಾಮಾನ್ಯ ಜೀವಕೋಶಗಳಿಗೆ ಹಾನಿ ಮಾಡದೆ ಕೇವಲ ಕ್ಯಾನ್ಸರ್ ಪೀಡಿತ ಕೋಶಗಳು ತಾವಾಗಿಯೇ ಸಾಯುವಂತೆ ಪ್ರೋಗ್ರಾಮ್ ಮಾಡುವ ಶಕ್ತಿ ಈ ಎಂಜೈಮ್ಗೆ ಇದೆ. ವಿಶೇಷವಾಗಿ ಸ್ತನ ಕ್ಯಾನ್ಸರ್, ಚರ್ಮದ ಕ್ಯಾನ್ಸರ್, ಕೊಲಾನ್ ಕ್ಯಾನ್ಸರ್ ಕೋಶಗಳ ವಿರುದ್ಧ ಇದು ಅದ್ಭುತವಾಗಿ ಹೋರಾಡುತ್ತದೆ ಎಂದು ಕ್ಲಿನಿಕಲ್ ಸ್ಟಡಿಗಳು ಸಾಬೀತುಪಡಿಸಿವೆ. ಇಮ್ಯುನಿಟಿ ಬೂಸ್ಟರ್ ಮತ್ತು ಸೆಲ್ಯುಲಾರ್ ರಿಪೇರಿ. ನೀವು ಕೇವಲ 1 ಕಪ್ ಅನಾನಸ್ ತಿಂದರೆ ನಿಮ್ಮ ದೇಹಕ್ಕೆ ದಿನಕ್ಕೆ ಬೇಕಾಗುವ ವಿಟಮಿನ್ ಸಿ ಪ್ರಮಾಣ 100%ಕ್ಕಿಂತ ಹೆಚ್ಚು ಸಿಗುತ್ತದೆ. ವಿಟಮಿನ್ ಸಿ ಒಂದು ಪ್ರಬಲ ಆಂಟಿ ಆಕ್ಸಿಡೆಂಟ್ ಆಗಿದ್ದು ಇದು ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ಉಂಟಾಗುವ ಸೆಲ್ಯುಲಾರ್ ಡ್ಯಾಮೇಜ್ನ ತಡೆಯುತ್ತೆ. ಆದರೆ ಇಲ್ಲಿ ಅಡಗಿರುವ ಅಸಲಿ ಹೀರೋ ಯಾರು ಗೊತ್ತಾ? ಮ್ಯಾಂಗನೀಸ್. ನಮ್ಮ ದೇಹಕ್ಕೆ ದಿನಕ್ಕೆ ಬೇಕಾಗುವ ಮ್ಯಾಂಗನೀಸ್ 67% ಒಂದೇ 1 ಕಪ್ ಅನಾನಸ್ ನೀಡಬಲ್ಲದು. ಈ ಮ್ಯಾಂಗನೀಸ್ ಏನು ಮಾಡುತ್ತೆ ಅಂದರೆ ನಮ್ಮ ಮೂಳೆಗಳ ಸಾಂದ್ರತೆಯನ್ನು ಅಂದರೆ ಬೋನ್ ಮಿನರಲ್ ಡೆನ್ಸಿಟಿಯನ್ನು ಹೆಚ್ಚಿಸುತ್ತದೆ ಮತ್ತು ಮೆಟಬಾಲಿಸಮನ್ನು ಸೂಪರ್ ಫಾಸ್ಟ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಎನರ್ಜಿ ಪ್ರೊಡಕ್ಷನ್ ಅಂದರೆ ATP ಸಿಂಥಸಿಸ್ ಆಗಬೇಕಾದ್ರೆ ಈ ಮ್ಯಾಂಗನೀಸ್ ಅತಿ ಮುಖ್ಯ. ರಕ್ತನಾಳಗಳ ಕ್ಲೀನರ್ ಮತ್ತು ಆರ್ಥ್ರೈಟಿಸ್ ಪರಿಹಾರ. ಹೃದಯದ ಆರೋಗ್ಯ ಮತ್ತು ಕೀಲು ನೋವಿನ ವಿಚಾರಕ್ಕೆ ಬಂದರೆ ಅನಾನಸ್ ಒಂದು ವರದಾನ. ಕಾರ್ಡಿಯೋವ್ಯಾಸ್ಕ್ಯುಲರ್ ಸೈನ್ಸ್ ಪ್ರಕಾರ ಬ್ರೊಮಲೈನ್ ರಕ್ತ ಹೆಪ್ಪುಗಟ್ಟುವುದನ್ನು ಅಂದರೆ ಬ್ಲಡ್ ಕ್ಲಾಟ್ಸ್ನ ತಡೆಯುತ್ತೆ. ಇದು ರಕ್ತದಲ್ಲಿನ ಪ್ಲೇಟ್ಲೆಟ್ಸ್ಗಳು ಒಂದಕ್ಕೊಂದು ಅಂಟಿಕೊಳ್ಳದಂತೆ ನೋಡಿ ಉಚಿತ ರಕ್ತ ಪರಿಚಲನೆಗೆ ಸಹಾಯ ಮಾಡುತ್ತದೆ. ಇದರಿಂದ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಬರುವ ಅಪಾಯ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಇನ್ನು ಆಸ್ಟ್ರಿಯೋ ಆರ್ಥ್ರೈಟಿಸ್ ಅಥವಾ ಕೀಲು ನೋವಿನಿಂದ ಬಳಲುತ್ತಿರುವ ರೋಗಿಗಳಿಗೆ ಇದೊಂದು ನ್ಯಾಚುರಲ್ ಪೇನ್ ಕಿಲ್ಲರ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದು ಕೀಲುಗಳಲ್ಲಿ ಇನ್ಫ್ಲಮೇಟರಿ ಸೈಟೋಕಿನನ್ಗಳನ್ನು ಬ್ಲಾಕ್ ಮಾಡುತ್ತದೆ. ಅಂದರೆ ಮೆಡಿಕಲ್ ಮಾತ್ರೆಗಳು ಮಾಡುವ ಕೆಲಸವನ್ನು ಇದು ನೈಸರ್ಗಿಕವಾಗಿ ಮಾಡುತ್ತದೆ. ಅತ್ಯಂತ ಮುಖ್ಯವಾದ ಎಚ್ಚರಿಕೆ, ದ ಅಲ್ಟಿಮೇಟ್ ವಾರ್ನಿಂಗ್. ಯಾವುದೇ ಸೈನ್ಸ್ ಆದರೂ ಅದರ ಇನ್ನೊಂದು ಮುಖವನ್ನು ತಿಳಿದುಕೊಳ್ಳಲೇಬೇಕು. ಅನಾನಸ್ ಇಷ್ಟೆಲ್ಲ ಮ್ಯಾಜಿಕ್ ಮಾಡುತ್ತೆ ಅಂತ ಇದನ್ನು kg ಗಟ್ಟಲೆ ತಿನ್ನಬಾರ್ದು. ಯಾಕೆ ಅಂದರೆ ಅತಿಯಾದ ಬ್ರೊಮಲೈನ್ ನಿಮ್ಮ ಹೊಟ್ಟೆಯಲ್ಲಿ ಅಸಿಡ್ ರಿಫ್ಲೆಕ್ಸ್ ಉಂಟು ಮಾಡಬಹುದು ಮತ್ತು ಇದರಲ್ಲಿ ನೈಸರ್ಗಿಕ ಸಕ್ಕರೆ ಅಂಶ ಅಂದರೆ ಫ್ರುಕ್ಟೋಸ್ ಹೆಚ್ಚು ಇರುವುದರಿಂದ ಮಧುಮೇಹ ಅಥವಾ ಡಯಾಬಿಟಿಸ್ ಇರುವವರು ಇದನ್ನು ಮಿತವಾಗಿ ಸೇವಿಸಬೇಕು. ಮುಖ್ಯವಾಗಿ ಅನ್ರೈಪ್ ಪೈನಾಪಲ್ ವಿಷಕಾರಿಯಾಗಬಹುದು. ಆದ್ದರಿಂದ ಯಾವಾಗಲೂ ಚೆನ್ನಾಗಿ ಹಣ್ಣಾದ ಅನಾನಸನ್ನೇ ಆರಿಸಿ. ಸೊ ನೋಡಿದ್ರಲ್ಲ ವೀಕ್ಷಕರೇ,
ಕೇವಲ ರುಚಿಯಾದ ಹಣ್ಣು ಅಂದ್ಕೊಂಡಿದ್ದ ಅನಾನಸ್ ಹಿಂದೆ ಇಷ್ಟೊಂದು ಸೈನ್ಸ್ ಮತ್ತು ತಾಂತ್ರಿಕ ರಹಸ್ಯಗಳು ಅಡಗಿದೆ ಅಂತ. ಇನ್ಮೇಲೆ ಅನಾನಸ್ ತಿನ್ನುವಾಗ ನಿಮ್ಮ ನಾಲಿಗೆ ಚುರುಕ್ ಅಂದರೆ ಹೆದರಬೇಡಿ, ಏಕೆಂದರೆ ಅದು ನಿಮ್ಮ ದೇಹದ ಒಳಗಡೆ ಒಂದು ದೊಡ್ಡ ಹೆಲ್ತ್ ರೆವಲ್ಯೂಷನ್ ನಡೀತಿದೆ ಅಂತ ನೆನೆಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಆ ಸೈನ್ಸ್ ಪ್ರೇಮಿಗಳಿಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ತಕ್ಷಣ ಶೇರ್ ಮಾಡಿ. ಇಂತಹದೇ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆರೋಗ್ಯವಾಗಿರಿ. ಥ್ಯಾಂಕ್ ಯು ಸೋ ಮಚ್.